ಸಿಲಿಕಾನ್ ಸಿಟಿ ಬೆಂಗಳೂರಿನ ಪುರಾತನ ದೇವಸ್ಥಾನಗಳಲ್ಲಿ 7 ಸುತ್ತಿನ ಕೋಟೆ ಸಪ್ತಮಾತೃಕ ಸಹಿತ ಆದಿಶಕ್ತಿ ದೇಗುಲ ಸಹ ಒಂದಾಗಿದೆ. ಜೀರ್ಣೋದ್ಧಾರ ಕಾರ್ಯ ಈಗ ಮುಕ್ತಾಯಗೊಂಡಿದ್ದು ನವೀಕರಣಗೊಂಡ ದೇವಸ್ಥಾನಕ್ಕೆ ಸಚಿವ ರಾಮಲಿಂಗಾರೆಡ್ಡಿಯವರು ಚಾಲನೆ ನೀಡಿದರು. ಇವತ್ತು ವಿಶೇಷ ಪೂಜೆಯ ಜೊತೆಗೆ ಹೋಮ ಹವನ ಎಲ್ಲವೂ ಕೂಡ ನೆರವೇರಿತು. ಸುತ್ತಿನ ಕೋಟೆ ದೇಗುಲ ಜೀರ್ಣೋದ್ಧಾರ ಬರೋಬ್ಬರಿ 1.80 ವೆಚ್ಚದಲ್ಲಿ ನವೀಕರಣ. ಜಿಬಿಎ ನೌಕರರು ಹಾಗೂ ಸಂಘದಿಂದ ದೇಣಿಗೆ. ಗಾರ್ಡನ್ ಸಿಟಿ ಎಂದೇ ಪ್ರಸಿದ್ಧಿ ಪಡೆದಿರುವ ಬೆಂಗಳೂರಿನಲ್ಲಿ ಸಾಲು ಸಾಲು ದೇವಸ್ಥಾನಗಳಿವೆ. ಅದರಲ್ಲೂ 7 ಸುತ್ತಿನ ಕೋಟೆ ಸಪ್ತಮಾತೃಕ ಸಹಿತ ಆದಿಶಕ್ತಿ ದೇಗುಲ ಸುಮಾರು 800 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಅತ್ಯಂತ ಪುರಾತನವಾದ ಈ ದೇವಾಲಯ ಕಳೆದ ಹಲವು ವರ್ಷಗಳಿಂದ ಶಿಥಿಲಾವಸ್ಥೆಯಿಂದ ಹಾಳಾಗಿತ್ತು. ಜೀರ್ಣೋದ್ಧಾರಕ್ಕಾಗಿ ದೇಗುಲ ಆಡಳಿತ ಮಂಡಳಿ, ಜಿಬಿಎ ಪಾಲಿಕೆ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಜೊತೆ ಚರ್ಚಿಸಿ ಸಮಾಲೋಚನೆ ನಡೆಸಿದ್ರು. ಜಿಬಿಎ ಪಾಲಿಕೆಗಳ ಅಧಿಕಾರಿ ಮತ್ತು ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎ ಅಮೃತರಾಜ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಜೊತೆ ಮಾತುಕತೆ ನಡೆಸಿ ಎಲ್ಲಾ ಸಿಬ್ಬಂದಿಗೂ ತಲಾ 1,000 ರೂಪಾಯಿ ದೇಣಿಗೆ ನೀಡಲು ಒಪ್ಪಿಸಿದ್ದರು. ದೇಣಿಗೆ ನೀಡುವ ಅಧ್ಯಕ್ಷರ ನಿರ್ಧಾರಕ್ಕೆ ಜಿಬಿಎ ಮುಖ್ಯ ಆಯುಕ್ತರು ಗ್ರೀನ್ ಸಿಗ್ನಲ್ ಕೊಟ್ಟರು. ನಂತರ 1.60 ಕೋಟಿ ರೂಪಾಯಿಯನ್ನ ದೇಗುಲದ ನೌಕರರ ವರ್ಗ ದೇಣಿಗೆಯಾಗಿ ನೀಡಿತ್ತು. ಜೊತೆಗೆ ಸಂಘದ ವತಿಯಿಂದ ಸುಮಾರು 20 ಲಕ್ಷವನ್ನ ದೇಣಿಗೆಯನ್ನ ನೀಡಿ 7 ಸುತ್ತಿನ ಕೋಟೆ ಸಪ್ತಮಾತೃಕ ಸಹಿತ ಆದಿಶಕ್ತಿ ದೇವಾಲಯದ ನವೀಕರಣಕ್ಕೆ ಕೈಜೋಡಿಸಿದ್ರು. ನೌಕರರ ಸಂಘದ ಸಹಾಯ ಬೆಂಬಲದಿಂದ ನವೀಕರಣಗೊಂಡಂತಹ ಆದಿಶಕ್ತಿ ಟೆಂಪಲ್ ಅನ್ನ ಜನವರಿ 21ರಂದು ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟಿಸಿದ್ರು. ಆಗಮಶಾಸ್ತ್ರಜ್ಞ ಭಾನುಪ್ರಕಾಶ್ ನೇತೃತ್ವದಲ್ಲಿ ಜನವರಿ 21ರಿಂದ 23ರವರೆಗೂ ದೇವಾಲಯದಲ್ಲಿ ದೇವತಾ ಪೂಜಾ ಕಾರ್ಯ, ಹೋಮ ಹವನ ನೆರವೇರಿಸಲಾಯಿತು. ಜಿಬಿಎ ಕೇಂದ್ರ ಕಚೇರಿ ಆವರಣದಲ್ಲಿ ಐತಿಹಾಸಿಕ ಪುರಾತನ ಕಾಲದ ಶಕ್ತಿ ದೇವಿ ಅಂದರೆ ನಮಗೆಲ್ಲ ಒಂದು ಏನೇ ಸಂಕಷ್ಟಗಳು ಬಂದಾಗ ಸಹ ಆ ದೇವಿ ಹತ್ರ ಮೊರೆ ಹೋಗಿ ನಮ್ಮ ಕಷ್ಟನೆಲ್ಲ ಹೇಳ್ಕೊತಿದ್ದೋ. ಹಾಗಾಗಿ ನಾವು ಇವತ್ತು ಇಡೀ BBMP ಅಧಿಕಾರಿ ನೌಕರೆಲ್ಲ ಸೇರಿ 800 ವರ್ಷದ ಜೀರ್ಣೋದ್ಧಾರ ಕಾರ್ಯ ಮತ್ತು ದೇವತಾ ಕಾರ್ಯನ ನಮ್ಮೆಲ್ಲ ಅಧಿಕಾರಿ ನೌಕರ ಒಂದು ನೆರವಿನಿಂದ ಅರ್ಥಪೂರ್ಣವಾಗಿ ನಿರ್ವಹಿಸಿದ್ವಿ ಸರ್. ವಿಶೇಷ ಏನಂದರೆ ಪ್ರತಿಯೊಬ್ಬರು ನೌಕರು ಅವರವರ ವೇತನದಲ್ಲಿ 1,000 ರೂಪಾಯಿ ಥರ ಇಡಿಸಿದ್ದಾರೆ. ನಮ್ಗೆ ಅದೊಂದು 45-50 ಲಕ್ಷ ಆಗಿದೆ. BBMP ನೌಕರ ಸಹಕಾರ ಸಂಘದಿಂದ 20 ಲಕ್ಷ ಕೊಟ್ಟಿದ್ದೀವಿ. ನಾನು ವೈಯಕ್ತಿಕವಾಗಿ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟಿದ್ದೀವಿ. ಹಾಗಾಗಿ ಎಲ್ಲ 2 ಕೋಟಿ ರೂಪಾಯಿ ಹತ್ರ ಖರ್ಚಾಗಿದೆ. ಎಲ್ಲ ನಮ್ಮ ಎಲ್ಲ ವೃಂದದ ಅಧಿಕಾರಿ ನೌಕರು ಕೊಟ್ಟು ಇವತ್ತು ಈ ಕೇಂದ್ರ ಕಚೇರಿ ಆವರಣದಲ್ಲಿ ಇಂಥ ಒಂದು ದೇವಸ್ಥಾನ ನವೀಕರಣಗೊಂಡಿದೆ ಸರ್. ಇನ್ನು 7 ಸುತ್ತಿನ ಕೋಟೆ ದೇವಾಲಯದ ಆವರಣದಲ್ಲಿ ಮಹಾಗಣಪತಿ, ಸಪ್ತಮಾತೃಕೆಯರು, ಕಾಶಿ ವಿಶ್ವನಾಥ ದಂಪತಿ ಸಮೇತ ಪೋತುರಾಜಸ್ವಾಮಿ, ವಲ್ಲಿ ದೇವಸೇನ ಸಮೇತ ಕಾರ್ತಿಕೇಯ, ಆಂಜನೇಯ, ಅಧಿದೇವತೆಗಳು, ಅಷ್ಟ ದಿಗ್ಪಾಲಕರೊಂದಿಗೆ ನವಗ್ರಹ, ಶನಿ ಮಹಾತ್ಮ ದೇವರುಗಳಿವೆ. ಈ ದೇವರುಗಳ ಜೊತೆಗೆ ಸೂರ್ಯ ಭಗವಾನ್ ಹಾಗೂ ಕಾಲಭೈರವ ದೇವರ ಮೂರ್ತಿಗಳನ್ನು ಹೊಸದಾಗಿ ಸ್ಥಾಪಿಸಲಾಗಿದೆ.
7 ಸುತ್ತಿನ ಕೋಟೆ ದೇವಾಲಯದ ದೇವತಾ ಕಾರ್ಯದಲ್ಲಿ ಅನುಮತಿ ಪಡೆದು ಆನೆಗಳನ್ನು ಬಳಕೆ ಮಾಡಲಾಗಿತ್ತು. ಆದಿಶಕ್ತಿಗೆ ತಿಪಟೂರು ನೊಣವಿನಕೆರೆ ಕಾಡು ಸಿದ್ದೇಶ್ವರ ಮಠದ ಲಕ್ಷ್ಮೀ ಆನೆಯ ಮೂಲಕ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಭಾಳ ಹಳೆ ದೇವಸ್ಥಾನ, 800 ವರ್ಷದ್ದು. ಈಗ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ, ಭಾಳ ಭವ್ಯ ರೀತಿಯಿಂದ ಮಾಡಿಸಿ ಬಿಟ್ಟಿದ್ದಾರೆ. ಅದಕ್ಕೆ ನಾನು ಎಲ್ಲರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಎಲ್ಲರೂ ತಮ್ಮನ್ನ ಒಂದು ದಿವಸ ಸ್ಯಾಲ್ರಿ ಕೊಟ್ಟು ಅದರಿಂದ ಇದು ಡೆವಲಪ್ಮೆಂಟ್ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿಸಿದ್ದಾರೆ. ಸೊ ಭಾಳ ಚೆನ್ನಾಗಿ ಬಂದಿದೆ. ಸೊ ಈ 2 ದಿವಸ 3 ದಿವಸ ಕೊನೆಯ ದಿವಸ ಪ್ರತಿಷ್ಠಾನದ್ದು. ಸೊ ಇದರಿಂದ ಎಲ್ಲ ನಮ್ಮ ಜಿಬಿಗೆ ಒಳ್ಳೆಯದಾಗಲಿ, ಎಲ್ಲ ನಾಗರಿಕರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಆಶಿಸ್ತೀನಿ. ಸುತ್ತಿನ ಕೋಟೆ ಸಪ್ತಮಾತೃಕಾ ಸಹಿತ ಆದಿಶಕ್ತಿ ದೇಗುಲ ಹಲವಾರು ವರ್ಷಗಳಿಂದ ಶಿಥಿಲಾವಸ್ಥೆಯಿಂದ ಹಾಳಾಗಿದ್ದ ಹಿನ್ನೆಲೆಯಲ್ಲಿ ದೇವಿಗೆ ಭಕ್ತರು ಪೂಜೆ ಸಲ್ಲಿಸಲು ತೊಂದರೆಯಾಗ್ತಿತ್ತು. ಇದೀಗ ಕೋಟಿ ವೆಚ್ಚದಲ್ಲಿ ಆದಿಶಕ್ತಿ ದೇವಾಲಯವನ್ನ ನವೀಕರಣಗೊಳಿಸಿ ಉದ್ಘಾಟಿಸಲಾಗಿದ್ದು ಭಕ್ತರಿಗೆ ಸಂತಸ ತಂದಿದೆ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ನ್ಯೂಸ್ ಬೀಟ್, ನಮ್ಮ ಬೆಂಗಳೂರು.